ಕಾಸರಗೋಡು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಇವಾಗ ಅವ್ರ ಕಾರಂತ ಅವ್ರಿಗೆ ಹೋಗಿ ಸಿಗಬೇಕು. ಬಟ್ ಹಾಗೆ ಹೂ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಬೇಕಣ್ಣ ಇವಾಗ ಅವನಿದ್ಯಾ? ಸೆಲೆಕ್ಟ್ ಮಾಡ್ಬಿಡ ಒಂದು ಅವು ಬಾರದ ಬಲ್ದ ಒಂದು ನೆತ್ತ ನೂಲ್ದ ಇದು ಯಾವಿ ಕಮ್ಮೆನ ಉಂಡು ಸೊ ಇವಾಗ ಜಸ್ಟ್ ಹೂವೆಲ್ಲ ತೊಗೊಂಡು ನಾವು ಹೊರಡ್ತಾ ಇದ್ದೀವಿ. ಆಲ್ರೆಡಿ 7:20 ಆಗೋಗಿದೆ. 7 o'clock ಬರಬೇಕಿತ್ತು. 7:20 ಆಗೋಗಿದೆ. ಹೂ ಸಿಕ್ಕಿದೆ, ಹೂ ತೊಗೊಂಡಿದ್ದಾರೆ. ಇನ್ನೂ ಹೊರಡ್ಬೇಕಷ್ಟೆ. ಅದು ಅವರು ಮನೆಗೆ ಹೋಗೋದು. ಅವ್ರ ಮನೆದು ರೂಟ್ ಹೇಗಿದೆ ಅಂತ ತೋರಿಸ್ತೀನಿ ಇವಾಗ ಕ್ಯಾಮ್ರಾ ಇರುತ್ತೆ. ಸಾಬುನದೆ ಆಯ್ತು. ಅವ್ರ ಫೋನ್ ಒಂದು ಇರುತ್ತೆ ಅದನ್ನು ಆಯಿತು. ನಾವು ಇವಾಗ ಬಂದಿದ್ವಿ ಇವ್ರ ಹತ್ರ, ಶಿಲ್ಪಿ ಅವ್ರ ಹತ್ರ ಬಂದು ಶಿಲ್ಪಿ ಅವ್ರಿಗೆ ಸಿಕ್ಕು ಅವ್ರಿಗೆ ಒಂದು ಹಣ್ಣು ಹಂಪಲ ಮತ್ತು ದಕ್ಷಿಣ ಇಟ್ಟು ಎಲ್ಲ ಮಾತಾಡಿ ಅವರು ಇವಾಗ ಹೇಳಿದ್ದಾರೆ ನಮಗೆ ಒಂದು ಇವಾಗಲೇ ಮಾಡಿದ್ರೆ ನಾವು ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಅದಕ್ಕೋಸ್ಕರ ಒಂದು ಅಕ್ಟೋಬರ್ ನವಂಬರ್ನಲ್ಲಿ ಮಾಡಿ ಡಿಸೆಂಬರ್ ಜನವರಿನಲ್ಲಿ ಇದು ಬ್ರಹ್ಮಕಲಶೋತ್ಸವ ಮಾಡೋದು ಅಂತ ಆ ಥರ ಇವಾಗ ಡಿಸಿಷನ್ ಆಗಿದೆ. ಇನ್ನೂ ಬೇಗ ಆಗುತ್ತೆ ಅಂದರೆ ನಾವು ಬೇಗ ಮಾಡೋ ತೀರ್ಮಾನ ಬಗ್ಗೆ ಇನ್ನು ಮನೆಯಲ್ಲಿ ಹೋಗಿ ಚರ್ಚೆ ಮಾಡಬೇಕು. ಇವಾಗ ನಾವು ಹೊಳ್ಳೇರಿದ್ದಾರೆ ನಮ್ಮ ಮನೆ ಹತ್ರನೇ, ಅವ್ರ ಹತ್ರ ಹೋಗಿ ನಾವು ಇದು ಮಾಡ್ತೀವಿ. ಅವ್ರ ಹತ್ರ ಒಂದು ವಿಚಾರ ಮಾತಾಡಿ ಏನು ಅಂತ ಕೇಳೋಣ. ಓಕೆನಾ?
ಸೊ ಕಾರಂತರ ಮನೆಯಿಂದ ಹೊರಟ ಮೇಲೆ ನಾವು ಒಳ್ಳೆಯವ್ರ ಹತ್ರ ಹೋಗಬೇಕಾಗಿತ್ತು. ಒಳ್ಳೆಯರು ಅಂದರೆ ನಮ್ಮ ಗ್ರಾಮದಲ್ಲಿ ಅವರೇ ಕೃಷ್ಣ ಹೊಳ್ಳೆರು ಅಂತಿದ್ದಾರೆ. ಅವರೇ ಆ್ಯಕ್ಚುಲಿ ನಾಗ ಪ್ರತಿಷ್ಠೆ ಮಾಡೋದು, ಅಲ್ಲಿ ಪೂಜೆಗೆಲ್ಲ ಮೇಯ್ನು ಅವರೇ ನಾವು ಕರೆಯೋದು. ಸೊ ಹಾಗಾಗಿ ಅವ್ರ ಹತ್ರ ಹೋಗಿ ದಿನ ಕೇಳಬೇಕಾಗಿತ್ತು. ಬಟ್ ಏನಂದರೆ ಯಾಕೆ ಹೋಗಲಿಲ್ಲ ಅವತ್ತು ಅಂದರೆ ನಮ್ಮ ಹತ್ರ ಸ್ಕೆಚ್ ಕಾಪಿ ಬಂದಿರಲಿಲ್ಲ. ಇವರು ಕಾರಂತರು ಸ್ಕೆಚ್ ಕಾಪಿ ಕಳಿಸ್ಬೇಕಾಗಿತ್ತು. ಅವರು ನೆಕ್ಸ್ಟ್ ಡೇ ಮಾರ್ನಿಂಗು 9:30ಗೆ ಸ್ಕೆಚ್ ಕಾಪಿ ಕಳಿಸಿದ್ರು. ಸೊ ಆ ಸ್ಕೆಚ್ ಕಾಪಿ ನಾವು 9:30 ನಂತರ ಹೋಗೋಕ್ಕಾಗಿಲ್ಲ, ಯಾಕಂದರೆ ಅವ್ರು ಹೋಗೋದಂದರೆ 8 ಗಂಟೆಗಿಂತ ಮುಂಚೆ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಅವತ್ತೂ ಆಗಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಹೋಗಿಲ್ಲ, ಯಾಕಂದರೆ ಅದ್ರದ್ದು ಪ್ರಿಂಟೌಟ್ ತರಬೇಕಾಗಿತ್ತು, ವಾಟ್ಸಪ್ಪಲ್ಲಿ ಕಳಿಸಿದ್ದು. ಸೊ ನಾವು ನೆಕ್ಸ್ಟ್ ಡೇ ಪ್ರಿಂಟ್ ತಂದು ಸ್ಯಾಟರ್ಡೆ ಮಾರ್ನಿಂಗ್ ಹೊರಟ್ವಿ. ಸ್ಯಾಟರ್ಡೆ ಮಾರ್ನಿಂಗ್ ಹೊರಟು ಅವ್ರ ಹತ್ರ ಕೇಳಿದ್ವಿ. ಅವರು ಕ್ಯಾಲೆಂಡ್ರ್ ನೋಡಿ ದಿನ ನೋಡಿ ಇನ್ನು ಸ್ವಲ್ಪ ಐಟಮ್ಸ್ ಎಲ್ಲ ತರಬೇಕಾಗತ್ತೆ ಅಂತ ಹೇಳಿದ್ರು. ಒಂದು ಹೊಸ ಕಳಶದ ಚೆಂಬು ಮತ್ತು ಇನ್ನೊಂದು ಹಳೆ ಚೆಂಬಿದ್ರು ಸಾಕು ಅಂದ್ಬಿಟ್ಟು ಸುಮಾರು ಲಿಸ್ಟ್ನ ಕೊಟ್ಟರು. ಅವರು ಕೊಟ್ಟು ಒಂದು ದಿನ ಕೊಟ್ಟರು. ಅಲ್ಲಿ ನೋಡಿ ಈ ದಿನದ ದಿವಸ ಮಾಡೋಣ ಅಂತ ಹೇಳಿದ್ರು. ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಸೀದಾ ಮನೆಗೆ ಬಂದ್ವಿ. ಸೊ ನೆಕ್ಸ್ಟ್ ಏನೆಲ್ಲ ಆಯಿತು ಅನ್ನೋದು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇಲ್ಲಿವರೆಗೂ ನಾನು ವೀಡಿಯೋನ ನೋಡಿದ್ದಕ್ಕೆ, ನನಗೆ ಈ ಥರ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಥ್ಯಾಂಕ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಹೀಗೆ ಸಪೋರ್ಟ್ ಕೊಡ್ತಾಯಿರಿ, ನಿಮ್ಮ ಸಪೋರ್ಟೇ ನನಗೆ ಆಶೀರ್ವಾದ ಇದ್ದಂಗೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.